ಈ ಟಫ್ ರೂಲ್ಸ್ ಕೆಲವು ಪೊಲೀಸರು ಜಾರಿಗೆ ತಂದಿರೋದು. ಇದರ ಮಧ್ಯೆ ವರ್ಷಾಚರಣೆ ರಾತ್ರಿ 1 ಗಂಟೆವರೆಗೆ ಮಾತ್ರ ಸೆಲೆಬ್ರೇಷನ್ಗೆ ಅವಕಾಶ. ಆಮೇಲೆ ಎಲ್ಲ ಡಿಸ್ಪರ್ಸ್ ಆಗಲೇಬೇಕು. ರಾತ್ರಿ 1ರ ನಂತರ ಎಲ್ಲ ಪಬ್ ರೆಸ್ಟೋರೆಂಟ್ ಬಂದ್ ಆಗುತ್ತೆ. ಮಾಲ್ಗಳಿಗೂ ರಾತ್ರಿ 1 ಗಂಟೆ ತನಕ ಇವತ್ತು ಅವಕಾಶವನ್ನು ಕೊಟ್ಟಿದ್ದಾರೆ. ಪೊಲೀಸರ ನಿಯಮವನ್ನು ಮೀರಿದ್ರೆ ಕಠಿಣ ಕ್ರಮ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಅಫ್ಕೋರ್ಸ್ 1 ಗಂಟೆಗೆ ನೀವು ಅದು ಲಾಗೌಟ್ ಟೈಮ್ ಅಂತ ಅಂದ್ಕೊಳ್ಳಿ. ಮತ್ತೆ ನನ್ನ ಕೊಲೀಗ್ ಉಮೇಶ್ನ ನಾನು ಮಾತನಾಡಿಸ್ಬಿಡ್ತೀನಿ. ಉಮೇಶ್, ಈಗ ಪೊಲೀಸರ ಕಠಿಣ ನಿಯಮಾವಳಿಗಳನ್ನು ಈ ಪಬ್, ಕ್ಲಬ್, ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಎಲ್ಲರೂ ಕೂಡ ಪಾಲಿಸಲೇಬೇಕಾಗತ್ತೆ, ಇಲ್ಲಾಂದರೆ ಕಠಿಣ ಕ್ರಮ ಫಿಕ್ಸ್. ಸೊ ಅದೆಲ್ಲದಕ್ಕೂ ಮೆಂಟಲಿ ಫಿಕ್ಸ್ ಆಗಿದ್ದಾರಾ ಹೇಗೆ ಅಂತ? ಅರವಿಂದ್, ಹೊಸ ವರ್ಷಕ್ಕೆ ಒಂದು ವಾರ ಇರುವಂತೆಯೇ ಪೊಲೀಸ್ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳೊಂದಿಗೆ ಜಂಟಿಯಾಗಿ ಸಭೆ ನಡೆಸಿ, ಅಂದರೆ ಎಲ್ಲೆಲ್ಲಿ ನ್ಯೂ ಇಯರ್ ಪಾರ್ಟಿಗಳು ಮಾಡ್ತವೆ ಅದಕ್ಕೆ ಸೂಕ್ತವಾಗಿ ಅನುಮತಿ ಪಡಿಲೇಬೇಕು. ಒಂದು ವೇಳೆ ಅನುಮತಿ ಇಲ್ಲ ಅಂದರೆ ಅವರಿಗೆ ಪಾರ್ಟಿ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ. ಅಂದರೆ ಫೈರ್ ಡಿಪಾರ್ಟ್ಮೆಂಟ್ ಆಗ್ಬೋದು, ಎಲ್ಲ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗೆಲ್ಲರಿಂದಲೂ ಕೂಡ ಅನುಮತಿ ಪಡ್ಕೋಬೇಕಾಗುತ್ತೆ. ಪಡ್ಕೊಂಡ ನಂತರದಲ್ಲೇ ನ್ಯೂ ಇಯರ್ ಪಾರ್ಟಿಗೆ ಅವಕಾಶ ನೀಡಿರುವಂಥದ್ದು. ನಾನೀಗ ಚರ್ಚ್ ಶೀಟ್ನ ಒಂದು ಪಬ್ನ ಒಳಗಡೆ ಇರುವಂಥದ್ದು, ಅಲ್ಲಿ ಕೂಡ ಹೆಂಗೆ ರೀತಿ ಸಿದ್ಧತೆ ಆಗಿದೆ ಅನ್ನೋದು ನೀವು ನೋಡ್ತಾ ಇರ್ಬೋದು. ಟೆಲ್ಲಿ ಟೆರೇಸ್ ಅಂತೇಳಿ ಈ ಪಬ್ ಇದು ಇನ್ನೂ ಕೂಡ ಶುರುವಾಗಿಲ್ಲ. ಹೊಸ ವರ್ಷಾಚರಣೆಗೆ ಇನ್ನೇನು ಕೆಲವೇ ಗಂಟೆಗಳು ಮಾತ್ರ ಬಾಕಿ ಇರುವಂಥದ್ದು. ಈ ಸಂದರ್ಭದಲ್ಲಿ ಈ ಪಬ್ ಒಳಗಡೆ ಬೇಕಾದಂಥ ಎಲ್ಲ ಸಿದ್ಧತೆ ಕೂಡ ಮಾಡ್ಕೊಂಡಿದ್ದಾರೆ. ಇನ್ನೂ ಕೂಡ ಸದ್ಯಕ್ಕಿರುವಂಥ ಮಾಹಿತಿ ಪ್ರಕಾರ 6:30 ನಂತರದಲ್ಲಿ ಗ್ರಾಹಕರಿಗೆ ಅವಕಾಶ ಇರುವಂಥದ್ದು. 6:30 ನಂತರದಲ್ಲಿ ಎಲ್ಲರನ್ನೂ ಕೂಡ ಒಬ್ಬೊಬ್ಬರಾಗಿ ಬರ್ತಾರೆ. ಅವರಿಗೆ ಬೇಕಾದಂಥ ಎಲ್ಲ ಸಿದ್ಧತೆಗಳು ಕೂಡ ಮಾಡ್ಕೊಂಡಿರುವಂಥದ್ದು. ಪೊಲೀಸ್ ಇಲಾಖೆಯಿಂದ ಕೂಡ ಬೇಕಾದಂಥ ಸೂಕ್ತ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡು ಅವರು ಕೊಟ್ಟಿರುವಂಥ ಮಾರ್ಗಸೂಚಿಗಳನ್ನು ಪಾಲನೆ ಮಾಡೋದಕ್ಕೆ ಪಬ್ನ ಸಿಬ್ಬಂದಿ ಕೂಡ ಎಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ. ಹಾಗಾಗಿ 6:30 ನಂತರದಲ್ಲಿ ಈ ಪಬ್ಗಳು ಇನ್ನು ಹೊಸ ವರ್ಷದ ಇದಕ್ಕೆ ಆ ಪರಿಸ್ಥಿತಿಗೆ ಬರುವಂಥದ್ದು. ಜೊತೆಗೆ ಈ ಬ್ರಿಗೇಡ್ ರೋಡ್, MG ರೋಡ್ ಏನಿದೆ, MG ರೋಡಲ್ಲಿ ಈಗಾಗಲೇ ಕ್ರೌಡ್ ಜಾಸ್ತಿ ಆಗ್ತಾ ಇದೆ. ಆ ಕ್ರೌಡ್ ಜಾಸ್ತಿ ಆದಂತೆ ಕ್ಷಣಕ್ಕೂ ಕೂಡ ಜನ ಜಾಸ್ತಿ ಆಗ್ತಾ ಇರ್ತಾರೆ. ಇಲ್ಲೊಬ್ರು ಮ್ಯಾನೇಜರ್ ಕೂಡ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ಸೋಣ. ಸರಿ, ಈಗ ಹೊಸ ವರ್ಷಕ್ಕೆ ಇನ್ನೇನು 2-3 ಗಂಟೆಗಳಷ್ಟೇ ಬಾಕಿ ಇರುವಂಥದ್ದು. ನಿಮ್ಮ ಪಬ್ನಲ್ಲಿ ಯಾವ ರೀತಿ ಸಿದ್ಧತೆ ಆಗಿದೆ ಮತ್ತು ಗ್ರಾಹಕರು? ಸರ್, ಎಲ್ಲ ಥರದ್ದು ಸೇಫ್ಟಿ ಇದೆ ನಮ್ಮ ಹತ್ರ. ಲೇಡಿ ಬೌನ್ಸರ್ಸ್ಗಳು, ಮತ್ತೊಂದು ಚೇರ್ಸು, ಟೇಬಲ್ಸು, ಫೈರ್ ಸೇಫ್ಟಿ ಎಲ್ಲ ಇದೆ. ಏನು ತೊಂದರೆ ಇಲ್ಲ, ಆರಾಮಾಗಿ ಬರ್ಬೋದು, ಆರಾಮಾಗಿ ಹೋಗ್ಬೋದು. ಮತ್ತೊಂದು ಪೊಲೀಸು ಮತ್ತು ರೋಡಲ್ಲಿ ನೋಡ್ಬೋದು ನೀವು, ಎಲ್ಲ ತುಂಬ ಜನ ಇದ್ದಾರೆ. ತುಂಬ ಸೇಫ್ಟಿ ಇದೆ, ಏನು ತೊಂದರೆ ಇಲ್ಲ. ಆರಾಮಾಗಿ ಬಂದು ಆರಾಮಾಗಿ ಎಂಜಾಯ್ ಮಾಡಿ ಹೋಗ್ಬೋದು ಸರ್. ಎಷ್ಟೊತ್ತಿಗೆ ಓಪನ್ ಆಗುತ್ತೆ, ಎಷ್ಟೊತ್ತಿಗೆ ಕ್ಲೋಸ್ ಇರುವಂಥದ್ದು? ಸರ್, ಲಾಸ್ಟ್ 12:30 ಒಳಗಡೆ ಕ್ಲೋಸ್ ಮಾಡ್ತಾ ಇದ್ದೀವಿ ಸರ್. ಎವ್ರಿ ಇಯರ್ ಅಷ್ಟೇ 12:30 ಸರ್. ಅದು ಸರ್ ಓಪನ್ ಇವಾಗ ಆಲ್ರೆಡಿ ಇದೆ, ಬಟ್ 6:30, 6 o'clock ಮೇಲೆ ಸರ್ ಕ್ರೌಡ್ ಬರೋದು. 6:30, 6 o'clock ಮೇಲೇ ಎಲ್ಲ ಆಫೀಸ್ ಕ್ಲೋಸ್ ಮಾಡಿಕೊಂಡು. ಪೊಲೀಸ್ ಇಲಾಖೆಯಿಂದ ಕೆಲವೊಂದು ಗೈಡ್ಲೈನ್ಸ್ ಕೊಟ್ಟಿದ್ರು, ಅದೆಲ್ಲ ಸರ್ ಅದೆಲ್ಲ ಫಾಲೋ ಮಾಡ್ತಾ ಇದ್ದೀವಿ. ಯಾವುದಾದ್ರು ಗೈಡ್ಲೈನ್ಸ್ ಕೊಟ್ಟಿದ್ರು ಅದ್ರ ಪ್ರಕಾರ ನಾವು ಲೇಡಿ ಬೌನ್ಸರ್ಸ್ ಇರ್ಬೋದು, ಚೆಕಿಂಗ್ದು ಯಾವ ಥರ ಚೆಕಿಂಗ್ ಮಾಡಬೇಕು ಅದೆಲ್ಲ ನಾವು ಫಾಲೋ ಮಾಡ್ತಾ ಇದ್ದೀವಿ ಸರ್. ಅರವಿಂದ್, ಇದು ಅಂದರೆ 6:30 ಸುಮಾರಿಗೆ ಜನ ಬರೋಕ್ಕೆ ಶುರುವಾಗ್ತಾರೆ. ರಾತ್ರಿ 12:30ಕ್ಕೆ ಫುಡ್ಡು ಮತ್ತು ಮದ್ಯವನ್ನು ಕ್ಲೋಸ್ ಮಾಡಲಾಗುತ್ತೆ. 1 ಗಂಟೆ ಹೊತ್ತಿಗೆ ಬಹುತೇಕ ಎಲ್ಲರನ್ನೂ ಕೂಡ ಹೊರಗಡೆ ಕಳಿಸುವಂಥ ಪ್ರಯತ್ನ ಮಾಡ್ತೀವಿ. ಜೊತೆಗೆ ಇವೇನು ಪೊಲೀಸ್ ಇಲಾಖೆಯಿಂದ ಮಾರ್ಗಸೂಚಿಗಳೇನು ಕೊಟ್ಟಿದ್ದಾರೆ ಅದನ್ನು ಎಲ್ಲರೂ ಕೂಡ ಕಡ್ಡಾಯವಾಗಿ ಫಾಲೋ ಮಾಡ್ತಾ ಇದ್ದೀವಿ ಅಂತ ಈ ಪಬ್ನ ಮ್ಯಾನೇಜರ್ ಹೇಳುವಂಥದ್ದು. ರೈಟ್, ಹಾಗೆ ಸಂಪರ್ಕದಲ್ಲಿ ಇರಿ ಉಮೇಶ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಇನ್ನು ಕೋರಮಂಗಲ, ಯಾಕೆಂದರೆ ಬೆಂಗಳೂರಿನಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಅಂತಂದರೆ ಕೇವಲ ಬ್ರಿಗೇಡ್ ರೋಡ್, MG ರೋಡ್, ಚರ್ಚ್ ಸ್ಟ್ರೀಟ್ ಮಾತ್ರ ಅಲ್ಲ, ಕೋರಮಂಗಲ, ಇಂದಿರಾನಗರದಲ್ಲೂ ಕೂಡ ಸಿಕ್ಕಾಪಟ್ಟೆ ಜನ ಸೇರ್ತಾರೆ. ಕೋರಮಂಗಲದಿಂದ ನನ್ನ ಕೊಲೀಗ್ ಅರುಣ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಅರುಣ, ಈಗ MG ರೋಡ್, ಬ್ರಿಗೇಡ್ ರೋಡ್ ಇಲ್ಲಿಗೆ ಕಂಪೇರ್ ಮಾಡಿದ್ರೆ ಕೋರಮಂಗಲದಲ್ಲಿ ಹೆಂಗಿದೆ ಈಗ ನ್ಯೂ ಇಯರ್ ಸೆಲೆಬ್ರೇಷನ್ ಮೂಡ್? ಈಗಾಗಲೇ ಜನ ಎಲ್ಲ ಆ ಕಡೆಗೆ ಹೊರಳ್ತಾ ಇದ್ದಾರಾ ಹೇಗೆ ಅಂತ? ಎಸ್ ಅರವಿಂದ್, ಕೋರಮಂಗಲದಲ್ಲಿ ನಿಧಾನವಾಗಿ ಪಾರ್ಟಿ ಮೂಡ್ ಆನ್ ಆಗ್ತಾ ಇದೆ, ನೋಡಬಹುದಾಗಿದೆ. ಇದು ಒಂದು ಕೋರಮಂಗಲ 5th ಸ್ಟೇಜ್, ಅಂದರೆ ಇದೊಂದು ಪಬ್ಗಳ ಅಡ್ಡ ಅಂತಂದೇ ಕರೀತಾರೆ. ಹೀಗಾಗಿ ಈ ರೋಡನ್ನು ಕಂಪ್ಲೀಟಾಗಿ ಬ್ಯಾರಿಕೇಡನ್ನು ಹಾಕಿಬಿಟ್ಟು ಕ್ಲೋಸ್ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಈಗಾಗಲೇ ಯುವಜನತೆ ಹೆಚ್ಚಾಗಿ ಈ ಒಂದು ರೋಡ್ನತ್ತ ಬರ್ತಾ ಇದ್ದಾರೆ. ಪ್ರಮುಖವಾಗಿ ಇಲ್ಲಿ DCP ಸಾರಾ ಫಾತಿಮಾ ಅವರ ನೇತೃತ್ವದಲ್ಲಿ ಈಗಾಗಲೇ ಪೊಲೀಸ್ ಬಿಗಿ ಭದ್ರತೆ ಇರ್ಬೋದು, ಡಾಗ್ ಸ್ಕ್ವಾಡ್ಗಳ ವ್ಯವಸ್ಥೆ ಇರ್ಬೋದು, ಎಲ್ಲದೂ ಪರಿಶೀಲನೆಯನ್ನು ಮಾಡಿದ್ದಾರೆ. ಜೊತೆಗೆ 250ಕ್ಕೂ ಹೆಚ್ಚು ಒಂದು CCTVಗಳ ವ್ಯವಸ್ಥೆ ಇರ್ಬೋದು, 10 ಒಂದು ವಾಚ್ ಟವರ್ಗಳ ವ್ಯವಸ್ಥೆ ಇರ್ಬೋದು, ಎಲ್ಲ ರೀತಿಯಿಂದಲೂ ಕೂಡ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಪ್ರಮುಖವಾಗಿ 35ಕ್ಕೂ ಹೆಚ್ಚು ಒಂದು ಪಬ್ಗಳನ್ನು ಇಲ್ಲಿಯೂ ಕೂಡ ಕಾಣ್ತೇವೆ. ಹೀಗಾಗಿ ಸಕಲ ರೀತಿಯಿಂದಲೂ ಕೂಡ ಸಜ್ಜಾಗಿದ್ದಾರೆ. ಜೊತೆಗೆ ಮಹಿಳೆಯರ ಸುರಕ್ಷತೆಗಾಗಿ ಕೆಲವೊಂದಿಷ್ಟು ಸುರಕ್ಷಿತ ತಾಣಗಳಿರ್ಬೋದು, ಮಹಿಳಾ ಒಂದು ಆಶ್ರಯ ತಾಣಗಳನ್ನ ಕೂಡ ಇಲ್ಲಿ ಈಗಾಗಲೇ ನಿರ್ಮಿಸಲಾಗಿದೆ. ಇನ್ನೇನು 6 ಗಂಟೆ ಇರ್ಬೋದು. ಜೊತೆಗೆ
7 ಗಂಟೆ ಸುಮಾರಿಗೆ ಎಲ್ಲ ಪಬ್ಗಳು ಕೂಡ ಆನ್ ಆಗ್ತವೆ. ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿಯೂ ಕೂಡ ಜನ ಬರ್ತಾರೆ. ಸೇಫ್ಟಿ ನಿಟ್ಟಿನಲ್ಲಿ ಈಗಾಗಲೇ ನನ್ನ ಎದುರುಗಡೆ ಭಾಗದಲ್ಲಿಯೂ ಕೂಡ ನೋಡಬಹುದಾಗಿದೆ. ಈ ಒಂದು ರೋಡನ್ನು ಕಂಪ್ಲೀಟ್ ಆಗಿ ಬ್ಯಾರಿಕೇಡ್ ಮೂಲಕ ಬ್ಲಾಕ್ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಕಾರ್ಗಳಿರ್ಬೋದು, ಹೆವಿ ವೆಹಿಕಲ್ಗಳ ಸಂಚಾರಕ್ಕೆ ಇಲ್ಲಿ ಯಾವುದೇ ರೀತಿಯಿಂದಲೂ ಕೂಡ ಅನುಮತಿಯನ್ನು ಕೊಟ್ಟಿಲ್ಲ. ಹೀಗಾಗಿ ಕೋರಮಂಗಲದತ್ತ ಯುವ ಜನತೆ ಬರ್ತಾ ಇದ್ದಾರೆ. ಅರವಿಂದ್. ರೈಟ್. ಅರುಣಾ ಮತ್ತು ಉಮೇಶ್ ಇಬ್ಬರಿಗೂ ಕೂಡ ಥ್ಯಾಂಕ್ ಯು, ಧನ್ಯವಾದ. ಪವಿತ್ರ, ನನ್ನ ಜೊತೆ ಸಂಪರ್ಕದಲ್ಲಿ ಹಾಗೇ ಇರಿ. ಇನ್ನೊಂದಷ್ಟು ವಿಚಾರಗಳು, ಯಾಕೆಂದರೆ ಸೇಫ್ಟಿ ಮೆಜರ್ಸೇ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗ್ತಕ್ಕಂಥದ್ದು.